ಇದು BLAಗಳು ಪಾರ್ಟಿಯಿಂದ ಮಾಡಿರ್ತಾರಲ್ಲ ಅವ್ರು ಹೋಗಿ ಸೈನ್ ಹಾಕ್ತಾರೆ. ಅಂಥ ಕೆಲಸಕ್ಕೆ ಈಗ ಆಲ್ರೆಡಿ ಒಬ್ಬೊಬ್ಬರನ್ನ ನೇಮಕ ಮಾಡಿದೆ. ಅದ್ರ ಜೊತೆಗೆ ಒಬ್ಬೊಬ್ಬ ಮಹಿಳಾ ಸದಸ್ಯರನ್ನ ನೇಮಕ ಮಾಡೋದು ಸೂಕ್ತ ಅಂತ ನಾನಾದರೂ ಭಾವಿಸ್ತೇನೆ. ಅದನ್ನ ಮಹಿಳಾ ಘಟಕಕ್ಕೂ ಹೇಳ್ತಕ್ಕಂಥ ಕೆಲಸಗಳಾಗ್ತವೆ. ಮಂಜುಳವರ ದಯಮಾಡಿ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಎಲ್ಲ ಮಹಿಳಾ ಘಟಕದ ಅಧ್ಯಕ್ಷಗಳಿಗೆ ಹೇಳಿ ನಾನು ನಮ್ಮ ನಾಯಕರ ಗಮನಕ್ಕೆ ತರ್ತೀನಿ. ಅದನ್ನು ಮತ್ತೊಂದು ಸಲ ನಮ್ಮ ಜಿಲ್ಲೆಯ ಎಲ್ಲ MLAಗಳು ಗಮನಕ್ಕೆ ತಂದು ಪ್ರತಿ ಕ್ಷೇತ್ರದಲ್ಲೂ ಪ್ರತಿ ಬೂತ್ತಲ್ಲೂ ಒಬ್ಬೊಬ್ಬ ಮಹಿಳೆಯನ್ನು, ಯಾಕೆಂದ್ರೆ ಹುಡುಗರು ಸ್ವಲ್ಪ ಆಲಸ್ಯ ಮಾಡೋರು, ಹೆಣ್ಮಕ್ಳು ಆಲಸ್ಯ ಮಾಡಲ್ಲ. ಜವಾಬ್ದಾರಿ ಕೊಟ್ಟಿದ್ದಾರೆ, ಮನೆ ಮುಗಿಯುವವರೆಗೂ ಜೊತೆಲಿ ಇರ್ತೀನಿ ಅಂತಾರೆ. ಹಾಗಾಗಿ ಅವರಿದ್ದಷ್ಟು ತುಂಬ ಒಳ್ಳೆಯದು. ಅವ್ರು ನೆಗ್ಲೆಕ್ಟ್ ಮಾಡಲ್ಲ. ಜವಾಬ್ದಾರಿ ತಗೊಳ್ಳೋದು ಕಷ್ಟ, ತಗೊಂಡ್ಮೇಲೆ ಪ್ರಾಮಾಣಿಕವಾಗಿ ಮಾಡ್ತಾರೆ ಅವರು. ಮೇಡಮ್ ಹೇಳ್ತಾ ಇದ್ರು, ಮಹಿಳೆಯರು ತೊಂದರೆ ಆಯಿತು, ಜಯಲಲಿತನ ಅವಮಾನ ಮಾಡೋದು. ಜಯಲಲಿತನಿಗೆ ಅವಮಾನ ಮಾಡಿದ್ರು, ಅವಮಾನ ಮಾಡಿಸ್ಕೊಂಡು ಜಯಲಲಿತ ಸುಮ್ಮನೆ ಇರಲಿಲ್ಲ. ವಾಪಸ್ ಬಂದವರು, ಅವತ್ತು ಬಟ್ಟೆ ಕೈ ಹಾಕಿದ್ಮೇಲೆ ವಾಪಸ್ ಬಂದವರು ಶಪಥ ಮಾಡಿ ಬಂದರು, ನಾನು ಮುಖ್ಯಮಂತ್ರಿಯಾಗಿ ಒಳಗಡೆ ಬರೋದು ಅಂತ. ಮುಖ್ಯಮಂತ್ರಿ ಆಗೇ ಒಳಗಡೆ ಬರೋದು. ಆ ಚಾಲೆಂಜ್ ಹೆಣ್ಮಕ್ಳಿಗಿದೆ. ಬರೀ ಜುಟ್ಟು ಮುಟ್ಟದ ಅಂತ 18 ಅಕ್ಷೋಣಿ ತಗೊಂಡು 11 ಅಕ್ಷೋಣಿ ತೀರ್ಸಾಕೊಂಡು ದ್ರೌಪದಿ. ಸುಲಭ ಅಲ್ಲ, ಅಲ್ಲಿವರೆಗೂ ಮುಡಿ ಕಟ್ಟಲೇ ಇಲ್ಲ. ಹಾಗಾಗಿ ಹೆಣ್ಮಕ್ಳನ್ನ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಅಂತೆ ನಮ್ಮ ಇತಿಹಾಸ ಪುರಾಣಗಳು ಏನ್ ನಡೆದಿದ್ರು ಅದ್ರ ಮಹತ್ವ ಶಕ್ತಿ ಹೆಣ್ಮಕ್ಳಿಗೆ ಅದು ದಿಶಕ್ತಿ. ಸುಮ್ಮನೆ ಹೇಳ, ನಾವು ಜೈ ಕರ್ನಾಟಕ ಮಾತೆ ಅಂತೀವಿ ಹೆಣ್ಮಗಳು, ಭಾರತ ಮಾತೆ ಅಂತೀವಿ ಹೆಣ್ಮಗಳು. ಹಾಗೆ ಸುಮ್ಮನೆ ಹೆಣ್ಮಕ್ಳು ನಾವು ಕೇವಲವಾಗಿ ಮಾತನಾಡ್ತಕ್ಕಂಥದ್ದಲ್ಲ. ಅದಕ್ಕೆ ಅದು ಶಕ್ತಿ ಇದೆ. ಆ ಶಕ್ತಿಯ ಸದುಪಯೋಗ ಆಗಲಿ. ನಿಮ್ಮೆಲ್ಲರ ಆಶೀರ್ವಾದ ಈ ಪಕ್ಷದ ಮೇಲೆ ಇರಲಿ. ಈಗ ತಾನೇ ಆಯ್ಕೆಯಾದಂಥ ಎಲ್ಲ ತಾಲೂಕು ಘಟಕದ ಅಧ್ಯಕ್ಷಗಳಿಗೆ ನನ್ನ ಶುಭಕಾಮನೆಗಳ ಜೊತೆಗೆ ನಮ್ಮ ನೂತನ ಅಧ್ಯಕ್ಷರು ಸಹೋದರಿ ಮಂಜುಳಾ ಉದಯಶಂಕರ್ ಅವರು ತುಂಬ ಉತ್ತಮ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಇನ್ನೂ ಚೆನ್ನಾಗಿ ಕಾರ್ಯನಿರ್ವಹಣೆ ಮಾಡಲಿ. ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಸಂಪೂರ್ಣ ಸಹಕಾರ ಕೊಡ್ತಾರೆ. ರಾಜ್ಯ ಮಟ್ಟದ ಸಂಪೂರ್ಣ ಸಹಕಾರ ಇದೆ ಅಂತೇಳಿ ಭಾವಿಸಿ ಎರಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಅನಿಸಿ ನಾನು ಮಾತನ್ನು ಮುಗಿಸಿದೆ. ಜೈ ಹಿಂದ್, ಜೈ ಜೈ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.